ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಜರಿವು. ಇವತ್ತು ಶನಿವಾರ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಕೆಲಸಗಳೆಲ್ಲ ಬೇಗ ಮುಗ್ದೋಗ್ತಾ ಇತ್ತು. ಬಿಕಾಸ್ ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಬೇಕಲ್ವ. ಸೊ ಆದ್ದರಿಂದ ಮಾರ್ನಿಂಗ್ 6 ಅಥವಾ 6:30ಗೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಿಡ್ತೀನಿ. ಬಟ್ ಇವತ್ತು ವೀಕೆಂಡ್ ಅಂದರೆ ಸ್ಯಾಟರ್ಡೆ ಸಂಡೇ ನನ್ನ ಮಗಳಿಗೆ ಸ್ಕೂಲ್ ಹಾಲಿಡೇ ಇರುತ್ತೆ. ಸೊ ಆದ್ದರಿಂದ ಸ್ಕೂಲ್ಗೇನು ಕಳಿಸೋದಿಲ್ಲ ಅಂತ ಹೇಳಿ ಸ್ವಲ್ಪ ಆರಾಮಾಗೇ ಇದ್ದೆ. ಸೊ ಆದ್ದರಿಂದ ಕೆಲಸಗಳೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗೋಯ್ತು ಅಂತಲೇ ಹೇಳಬಹುದು. ಮಾರ್ನಿಂಗ್ ಸ್ವಲ್ಪ ಎದ್ದೋಳಷ್ಟರಲ್ಲಿ 8 o'clock ಏನೋ ಆಗೋಗ್ಬಿಟ್ಟಿತ್ತು. ಸೊ ಎದ್ದಿದ್ದೇನೆ, ಫಸ್ಟು ಮನೆ ಕ್ಲೀನ್ ಮಾಡಿಕೊಂಡು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಪೊಂಗಲ್ ಮಾಡೋಣ ಅಂತ ಹೇಳಿ ಪೊಂಗಲ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಹಿಂದಿನ ದಿನವೇ ನನಗೆ ನೆಕ್ಸ್ಟ್ ಡೇಗೆ ಬ್ರೇಕ್ಫಾಸ್ಟ್ಗೆ ಪೊಂಗಲ್ ಬೇಕು ಅಂತ ಹೇಳಿದ್ರು. ಸೊ ಆದ್ದರಿಂದ ಇವತ್ತು ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳಬಹುದು. ಬಿಕಾಸ್ ಮಾರ್ನಿಂಗ್ ಎದ್ದೋಳ್ತು ಅಂತ ಹೇಳಿದ್ರೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋದ್ರಲ್ಲೇ ಸುಮಾರು ಟೈಮ್ ಹೋಗ್ಬಿಡುತ್ತೆ. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು. ಅದೇ ರೀತಿ ಇವತ್ತು ಬ್ರೇಕ್ಫಾಸ್ಟ್ಗೆ ಪೊಂಗಲ್ನ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಪೊಂಗಲ್ಗೆ ಹೆಸರುಬೇಳೆ ಹಾಗೆ ಅಕ್ಕಿನ ಬಾಯ್ಲ್ ಮಾಡಿ ಇಟ್ಕೊಂಡು ನಂತರ ಮೆಣಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ನಂತರ ಒಗ್ಗರಣೆನ ಮಾಡ್ಕೊಳ್ತೀನಿ. ಬಟ್ ಇವತ್ತು ರೆಸಿಪಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳಬಹುದು. ಬಿಕಾಸ್ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಹೊರಗಡೆ ತುಂಬಾ ಬಿಸಿಲಿದೆ. ಅದರಲ್ಲೂ ನನ್ನ ಮಗಳದು ಹೀಟ್ ಬಾಡಿ ಆಗಿರೋದ್ರಿಂದ ತುಂಬಾ ಹೀಟಾಗಿ ಕಣ್ಣೆಲ್ಲ ರೆಡ್ ಆಗಿಬಿಟ್ಟು ತುಂಬಾ ಸಫರ್ ಪಡ್ತಾ ಇದ್ವಿ. ಸೊ ಆದ್ದರಿಂದ ಈ ಪೊಂಗಲ್ಗೆ ಮತ್ತೆ ಶುಂಠಿ ಆಮೇಲೆ ಮೆಣಸನ್ನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳಿ ಆ 2 ಇಂಗ್ರೀಡಿಯೆಂಟ್ಸ್ಗಳನ್ನ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಇವತ್ತು ಅಕ್ಕಿ, ಹೆಸರುಬೇಳೆ, 1-2 ಸ್ಪೂನಷ್ಟು ಜೀರಿಗೆ ಜೊತೆಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಸೊ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಟೀ ಪೌಡರ್, ಕಾಫಿ ಪೌಡರ್ ಹಾಗೆ ಶುಗರ್ನ ಸ್ಟೋರ್ ಮಾಡಿಟ್ಕೊಳ್ಳೋದಕ್ಕೆ ಅಂತ ಒಂದು ಗ್ಲಾಸ್ ಜಾರ್ ಸೆಟ್ನ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ ಇದೇನೆ. ಇದರಲ್ಲಿ ಕೆಳಗಡೆ ಒಂದು ಮೆಟಲ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ನಂತರ ಮೇಲ್ಗಡೆ ಒಂದು 3 ಗ್ಲಾಸ್ ಜಾರ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ನಾನು ಕಾಫಿ ಪೌಡರ್, ಟೀ ಪೌಡರ್ ಹಾಗೆಯೇ ಶುಗರ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಮುಂಚೆ ನಾನು ಓವೆನ್ ಮೇಲ್ಗಡೆಗೆ ಅಂದರೆ ಮೇಲ್ಗಡೆ ಒಂದು ಸ್ಟ್ಯಾಂಡ್ನ ರ್ಯಾಕ್ನ ಹಾಕಿದ್ದೀನಲ್ಲ, ಅದರಲ್ಲಿ ವಾಟರ್ ಕುಡಿಯುವಂಥ ಸ್ಟೀಲ್ ಗ್ಲಾಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಈಗ ಓವೆನ್ ಮೇಲ್ಗಡೆನೆ ಕಾಫಿ ಪೌಡರ್, ಟೀ ಪೌಡರ್ ಹಾಗೆ ಶುಗರ್ನ ಸ್ಟೋರ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದರ ಹತ್ರ ಕಾಫಿ ಮಗ್ಗಳನ್ನೂ ಕೂಡ ಸ್ಟೋರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಟೀಲ್ ಗ್ಲಾಸ್ಗಳನ್ನೆಲ್ಲ ತೆಗೆದು ಈಗ ಜಸ್ಟ್ ಕಾಫಿ ಮಗ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ 3 ಗ್ಲಾಸ್ ಜಾರ್ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಮೆಟಲ್ ಸ್ಟ್ಯಾಂಡ್ನ ಕೂಡ ಕೊಟ್ಟಿದ್ದಾರೆ. ಈ ಗ್ಲಾಸ್ ಜಾರಲ್ಲಿ ಮೇಲ್ಗಡೆ ಕ್ಯಾಪ್ನ ಓಪನ್ ಮಾಡಿದ್ರೆ ಅದಕ್ಕೆ ಅಟ್ಯಾಚ್ ಆಗಿರೋ ರೀತಿಯೇ ಸ್ಪೂನ್ನ ಕೂಡ ಕೊಟ್ಟಿದ್ದಾರೆ. ಸೊ ಮತ್ತೆ ನೀವು ಎಕ್ಸ್ಟ್ರಾ ಸ್ಪೂನ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಲುಕ್ ವೈಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಯೂಸ್ ಮಾಡೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಈ ಒಂದು ಸೆಟ್ನ ತೊಗೊಂಡು ಬಂದೆ. ನಾವು ಯೂಸ್ ಮಾಡುವಂಥ ಕಾಫಿ ಪುಡಿ, ಟೀ ಪುಡಿನೆಲ್ಲ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಅದು ಫ್ರೆಶ್ ಆಗಿರುತ್ತೆ, ಬೇಗ ಹಾಳಾಗೋದಿಲ್ಲ. ಅದೇ ರೀತಿ ಈ ಜಾರ್ಸಲ್ಲೂ ಕೂಡ ಕ್ಯಾಪ್ ಪೋರ್ಷನಲ್ಲಿ ರಬ್ಬರ್ನ ಕೊಟ್ಟಿರೋದ್ರಿಂದ ಇದು ನೀಟಾಗಿ ಏರ್ ಬ್ಲಾಕ್ ಮಾಡಿ ಕಾಫಿ ಪುಡಿ ಅಥವಾ ಟೀ ಪುಡಿ, ಶುಗರ್ನ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನನ್ನ ತಮ್ಮ ಸಹ ಮನೆಗೆ ಬಂದಿದ್ದ. ಸೊ ಅವನಿಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಕಾಫಿ ಕುಡಿದು ರೂಢಿ ಆಗಿಬಿಟ್ಟಿದೆ. ಸೊ ಆದ್ದರಿಂದ ಫಸ್ಟ್ ಅವ್ನಿಗೊಂದು ಕಪ್ ಕಾಫಿನ ರೆಡಿ ಮಾಡಿಕೊಟ್ಟು ನಂತರ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೇಳಿ ಇವಾಗ ಕಾಫಿನ ರೆಡಿ ಮಾಡ್ತಾ ಇದ್ದೀನಿ. ನಾನು ಕಾಫಿಗೆ ಇನ್ಸ್ಟಂಟ್ ಕಾಫಿ ಪೌಡರ್ನ ಯೂಸ್ ಮಾಡೋದ್ರಿಂದ ಒಂದು ಮಗ್ಗಲ್ಲಿ ಕಾಫಿ ಪೌಡರ್ ಹಾಗೆಯೇ ಶುಗರ್ನ ಹಾಕಿ ನಂತರ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಾಫಿ ರೆಡಿ ಆಗಿಬಿಡುತ್ತೆ. ಕ್ವಿಕ್ಕಾಗಿ ನನ್ನ ತಮ್ಮನಿಗೆ 1 ಕಪ್ ಕಾಫಿನ ರೆಡಿ ಮಾಡಿಕೊಟ್ಟು ಈಗ ಪ್ಲೇಟ್ಗೆ ಪೊಂಗಲ್ನ ಸರ್ವ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಎವ್ರಿ ಡೇ ಅಂದರೆ ನಾರ್ಮಲ್ ವೀಕ್ ಡೇಸಲ್ಲಿ 8:30 ಅಥವಾ 9 o'clockಗೆಲ್ಲ ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇವತ್ತು ಎದ್ದಿದ್ದು ಲೇಟ್ ಆಗಿದ್ದರಿಂದ ಎಲ್ಲ ಕೆಲಸಗಳು ಹಿಂದೆ ಮುಂದೆ ಆಯಿತು ಅಂತಲೇ ಹೇಳಬಹುದು. ಸೊ ನೋಡಿ ಪೊಂಗಲ್ ಇವಾಗ ರೆಡಿ ಆಗಿದೆ, ಪ್ಲೇಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಆಲ್ರೆಡಿ ಸ್ವಲ್ಪ ಚಟ್ನಿ ಇತ್ತು, ಅಂದರೆ ಹಿಂದಿನ ದಿನ ಚಟ್ನಿ ಮಾಡಿದ್ದೆ. ಸೊ ಆದ್ದರಿಂದ ಪ್ಲೇನ್ ಪೊಂಗಲ್ನೇ ಎಲ್ಲರಿಗೂ ಮಾಡಿಬಿಟ್ಟೆ. ನನ್ನ ಮಗಳಿಗೆ ಪ್ಲೇನಾಗಿ ಪೊಂಗಲ್ನ ಕೊಟ್ಟು ನಮಗೆ ಸ್ವಲ್ಪ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಪ್ಲೇನ್ ಪೊಂಗಲ್ನೇ ಮಾಡಿದ್ದೆ. ನಾನು ಅಬ್ಸರ್ವ್ ಮಾಡ್ದಂಗೆ ವಿಂಟರ್ ಹಾಗೆ ರೇನಿ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಸಮ್ಮರ್ ಸೀಸನಲ್ಲೇ ಜಾಸ್ತಿ ಹೆಲ್ತ್ ಅಪ್ಸೆಟ್ ಆಗುತ್ತೆ. ವಾಟರ್ ಚೇಂಜಸ್ ಆದರೂ ಏನಾದರೂ ಥ್ರೋಟ್ ಇನ್ಫೆಕ್ಷನ್ಗಳು ಅಥವಾ ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಏನಾದರೂ ಕೆಲವೊಂದು ಫುಡ್ ತಿನ್ನೋದ್ರಿಂದ, ಆಮೇಲೆ ಹೊರಗಡೆ ಓಡಾಡೋದ್ರಿಂದ, ಈ ರೀತಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಹೆಲ್ತ್ ಅಪ್ಸೆಟ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಆದ್ದರಿಂದ ಆದಷ್ಟು ನಾವು ಸಮ್ಮರಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಬಿಸಿಲು ಕೂಡ ತುಂಬ ಇರೋದ್ರಿಂದ ನನ್ನ ಮಗಳಿಗೆ ತುಂಬಾ ಹೀಟಾಗಿ ಕಣ್ಣಿನ ಕೆಳಗಡೆ ಎಲ್ಲ ಸ್ವೆಲ್ಲಿಂಗ್ ಹಾಗೆಯೇ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿತ್ತು, ತುಂಬಾ ಡಲ್ ಆಗಿಬಿಟ್ಟಿದ್ಲು ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಅವಳಿಗೆ ಆದಷ್ಟು
ಸ್ವಲ್ಪ ತಂಪಗಿರುವಂಥ ಪದಾರ್ಥನೇ ಕೊಡೋಣ ಅಂತ ಹೇಳಿ ಇವತ್ತು ಜಸ್ಟ್ ಹೆಸರುಬೇಳೆ ಹಾಗೆಯೇ ಅಕ್ಕಿನ ಹಾಕಿ ಪೊಂಗಲ್ನ ಮಾಡಿದ್ದೆ. ಸೊ ಅದರಿಂದ ಅವಳಿಗೆ ಸ್ವಲ್ಪನೂ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಬಿಕಾಸ್ ನನ್ನ ಮಗಳಿಗೆ ಫುಡ್ಡು ಸ್ಪೈಸಿ ಇದ್ರೇ ತುಂಬ ಇಷ್ಟ ಆಗೋದು. ಬಟ್ ಇದರಲ್ಲಿ ಸ್ಪೈಸಿ ತುಂಬಾ ಕಡಿಮೆ ಇದ್ದಿದ್ದರಿಂದ ಅವಳು ತಿನ್ನೋದಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಸೊ ಆದ್ದರಿಂದ ನಾನು ತಿನ್ನೋದ್ರ ಜೊತೆಗೆ ನನ್ನ ಮಗಳಿಗೂ ಕೂಡ ತಿನ್ನಿಸ್ತಾ ನಮ್ಮ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಕ್ಲೀನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕಿಚನ್ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾದಮೇಲೆ ಈಗ ಬೆಲ್ಲನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಶ್ವಲಿ ನಾನು ಜಾಸ್ತಿ ಬೆಲ್ಲನ ಯೂಸ್ ಮಾಡ್ತೀನಿ. ಅಂದರೆ ಸ್ಮೂದಿಗಾಗಿರಬಹುದು, ಜ್ಯೂಸ್ಗಳಿಗೆಲ್ಲ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಮುಂಚೆನೇ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ಬೆಲ್ಲನ ಈ ರೀತಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಾವು ಎವ್ರಿ ವೀಕೆಂಡು ಎಲ್ಲಾದರೂ ಹೊರಗಡೆ ಹೋಗಿಬಿಡ್ತೀವಿ. ಬಟ್ ಈ ವೀಕೆಂಡು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಫ್ಯಾಮಿಲಿ ಬರ್ತೀನಿ ಅಂತ ಹೇಳಿದರು. ಸೊ ಆದ್ದರಿಂದ ಎಲ್ಲೂ ಹೋಗಲಿಲ್ಲ. ಸೊ ಫ್ರೀ ಟೈಮ್ ಇದ್ದಿದ್ದರಿಂದ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಒಗೆಯೋ ಬಟ್ಟೆಗಳಿತ್ತು, ಅದನ್ನು ಕೂಡ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಯೂಶ್ವಲಿ ವೀಕ್ಲಿ ಒನ್ಸ್ ಈ ರೀತಿ ಡಸ್ಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅದು ವೀಕ್ ಡೇಸಲ್ಲೇ ಮಾಡ್ಕೊಳ್ತೀನಿ. ಬಿಕಾಸ್ ವೀಕೆಂಡಲ್ಲಿ ನಾವು ಆದಷ್ಟು ಯಾವಾಗಲೂ ಹೊರಗಡೆನೇ ಹೋಗೋದ್ರಿಂದ ವೀಕ್ ಡೇಸಲ್ಲೇ ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಸ್ಯಾಟರ್ಡೆ ಸಂಡೇ ಎಲ್ಲೂ ಹೊರಗಡೆ ಹೋಗದೇ ಇದ್ದ ಕಾರಣ ಸ್ಯಾಟರ್ಡೇನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ಲಿವಿಂಗ್ ಏರಿಯಾ ಹಾಗೆ ಡೈನಿಂಗ್ ಏರಿಯಾ ಮಿಡಿಲ್ ಪೋರ್ಷನ್ಗೆ ಒಂದು ಸ್ಮಾಲ್ ಸೆಲ್ಫ್ಗಳಿರುವಂಥ ಆರ್ಚ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾನು ಕೆಲವೊಂದು ಫ್ರೇಮ್ಸ್ಗಳು, ಡೆಕೋರ್ ಐಟಮ್ಸ್ಗಳು ಹಾಗೆ ಪ್ಲ್ಯಾಂಟ್ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ವೀಕ್ಲಿ ಒನ್ಸು ತೆಗೆದು ನೀಟಾಗಿ ಡಸ್ಟ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಯೂಶ್ವಲಿ ಬಟ್ಟೆಗಳನ್ನ ವಾಷಿಂಗ್ ಮಿಷಿನಲ್ಲೇ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಬಟ್ ಕೆಲವೊಂದು ಬಟ್ಟೆಗಳನ್ನ ನಾನು ಈ ರೀತಿ ಬಾಲ್ಕನಿಯಲ್ಲಿ ಕೂತು ಕೈಯಲ್ಲಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಕೆಲವೊಂದು ಮ್ಯಾಟ್ಗಳಾಗಿರ್ಬೋದು, ಲಂಚ್ ಬ್ಯಾಗು, ಕ್ಯಾಪ್ಸ್ಗಳು, ಡೈನಿಂಗ್ ಟೇಬಲ್ ರನ್ನರ್ಸ್ಗಳು, ಟೇಬಲ್ ಕ್ಲಾತ್ಗಳು, ಇಂಥದನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕೋದಕ್ಕಾಗೋದಿಲ್ಲ. ಅಂಥ ಬಟ್ಟೆಗಳನ್ನ ಈ ರೀತಿ ಮಂತ್ಲಿ ಒನ್ಸು ನಾನು ಕೈಯಲ್ಲೇ ವಾಶ್ ಮಾಡ್ಕೊಂಡು ಬಿಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಲ್ಕನಿನಲ್ಲಿ ಒಂದು ವಾಶ್ ಬೇಷನ್ನ ಕೊಟ್ಟಿದ್ದಾರೆ. ಅಂದರೆ ಓಪನ್ ಪ್ಲೇಸಲ್ಲಿ ವಾಶ್ ಬೇಷನ್ ಇರೋದ್ರಿಂದ ತುಂಬಾ ಬೇಗ ಗಲೀಜಾಗುತ್ತೆ. ನಾನು ನೀಟಾಗಿ ವಾಶ್ ಮಾಡಿದ್ರು ಕೂಡ ವಿತಿನ್ 2 hours 3 hours ಅಲ್ಲೆಲ್ಲ ಡಸ್ಟ್ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಆದ್ದರಿಂದ ನಾನು ಆದಷ್ಟು ಎವ್ರಿ ಡೇ ವಾಶ್ ಬೇಷನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಬಟ್ಟೆನ ವಾಶ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ವಾಶ್ ಬೇಷನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಬಟ್ಟೆನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ವೀಕ್ಲಿ ಒನ್ಸ್ ಅಥವಾ 10 days ಒನ್ಸು ಈ ರೀತಿ ಟೇಬಲ್ ರನ್ನರ್ಸ್ಗಳು, ಮ್ಯಾಟ್ಗಳು, ಕ್ಲಾತ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಳ್ತೀನಿ. ಆ ರೀತಿ ಚೇಂಜ್ ಮಾಡಿದ ತಕ್ಷಣ ನಾನು ವಾಶ್ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಎವ್ರಿ ವೀಕು ಚೇಂಜ್ ಮಾಡೋದನ್ನು ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಈ ರೀತಿ ಮಂತ್ಲಿ ಒನ್ಸ್ ಅಥವಾ 45 days ಒನ್ಸು ವಾಷಿಂಗ್ನ ಮಾಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಟೇಬಲ್ ಕ್ಲಾತ್ ಹಾಗೆ ರನ್ನರ್ಸ್ಗಳನ್ನ ವಾಶ್ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವೊಂದು ನನ್ನ ಮಗಳದ್ದು ಫ್ರಾಕ್ಸ್ಗಳು ಕೂಡ ಇತ್ತು. ಅಂದರೆ ಮಿಷಿನಲ್ಲಿ ವಾಶ್ ಮಾಡೋಕ್ಕಾಗದೇ ಇರೋವಂಥ ಫ್ರಾಕ್ಸ್ಗಳನ್ನ ಕೈಯಲ್ಲೇ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಕೆಲಸನೂ ಕೂಡ ಇವತ್ತೇ ಮಾಡಿಕೊಂಡೆ. ನಾನು ಯಾವಾಗಲೂ ಈ ರೀತಿ ಟೇಬಲ್ ಕ್ಲಾತ್ ಹಾಗೆ ಮ್ಯಾಟ್ಗಳನ್ನೆಲ್ಲ ಒಂದು 3 hours ಮುಂಚೆನೇ ಬಿಸಿಲಿನಲ್ಲಿ ವಾಷಿಂಗ್ ಪೌಡರ್ನ ಮಿಕ್ಸ್ ಮಾಡಿ ನೆನೆಸಿಟ್ಕೊಂಡು ನಂತರ ವಾಶ್ ಮಾಡ್ಕೊಳ್ತೀನಿ. ಆಗ ತುಂಬಾ ಬೇಗ ಕ್ಲೀನ್ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಕೆಲಸ. ಬಟ್ ಇವತ್ತು ನೆನೆಸಿರೋದನ್ನ ಮರ್ತೋಗ್ಬಿಟ್ಟಿದೆ ಆ್ಯಂಡ್ ಟೈಮ್ ಕೂಡ ತುಂಬಾ ಆಗಿಬಿಟ್ಟಿತ್ತು. ಸೊ ನೆನೆಸಿ ನಂತರ ಎಲ್ಲ ವಾಶ್ ಮಾಡ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಹಾಗೆ ಸೋಪ್ನ ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ಕೆಲವೊಂದು ಬಟ್ಟೆಗಳನ್ನ ನಾವು ಕೈಯಲ್ಲೇ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಸಫಿಷಿಯೆಂಟ್ ಪ್ಲೇಸ್ ಇತ್ತು ಅಂತ ಹೇಳಿದ್ರೆ ತುಂಬಾ ಆರಾಮಾಗಿ ನಾವು ಕೆಲಸಗಳನ್ನ ಮುಗಿಸ್ಕೊಳ್ಬಹುದು. ನನಗೆ ಬಾತ್ರೂಮಲ್ಲಿ ಅಷ್ಟು ಕನ್ವೀನಿಯೆಂಟ್ ಅನಿಸಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ, ಅಂದರೆ ವಾಷಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಆದ್ದರಿಂದ ನಾನು ಯಾವಾಗಲೂ ಈ ರೀತಿ ಬಾಲ್ಕನಿನಲ್ಲೇ ಕೂತು ಬಟ್ಟೆಗಳನ್ನ ನಾನು ವಾಶ್ ಮಾಡ್ಕೊಳ್ತೀನಿ. ಡೈನಿಂಗ್ ಟೇಬಲ್ಗೆ ಯೂಸ್ ಮಾಡುವಂಥ ರನ್ನರ್ಸ್ಗಳಿಗೆ ಅಥವಾ ಮ್ಯಾಟ್ಗಳಿಗೆ ಸ್ಟಿಫ್ ಆಗಿರಲಿ ಅನ್ನೋ ಕಾರಣಕ್ಕೆ ಸಮ್ಟೈಮ್ಸು ಕ್ಯಾನ್ವಸ್ನ ಯೂಸ್ ಮಾಡಿರ್ತಾರೆ. ಕ್ಯಾನ್ವಸ್ ಯೂಸ್ ಮಾಡಿರುವಂಥ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ರೆ ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಮಿಷಿನಲ್ಲಿ ಫುಲ್ಲು ರಿಂಕಲ್ಸ್ ಆಗಿ ಅದು ಲುಕ್ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಆದ್ದರಿಂದ ಅಂಥ ಬಟ್ಟೆಗಳನ್ನಾಗಿರಬಹುದು ಅಥವಾ ಮ್ಯಾಟ್ಗಳನ್ನ ಅಥವಾ ಏನಾದರೂ ಪ್ರಿಂಟ್ ಇರುತ್ತಲ್ಲ ಅಂಥ ಬಟ್ಟೆಗಳನ್ನ ನಾನು ಈ ರೀತಿ ಕೈಯಲ್ಲೇ ವಾಶ್ ಮಾಡ್ಕೊಳ್ತೀನಿ. ಈ ರೀತಿ ಟೇಬಲ್ ಕ್ಲಾತ್ಗಳು, ಟೇಬಲ್ ರನ್ನರ್ಸ್ಗಳು, ಮ್ಯಾಟ್ಗಳನ್ನೆಲ್ಲ ಡೈರೆಕ್ಟಾಗಿ ಸೋಪ್ ಹಾಕಿ ವಾಶ್ ಮಾಡೋದಕ್ಕಿಂತ ಒಂದು 3 hours ಮುಂಚೆನೇ ಬಿಸಿನೀರಲ್ಲಿ ನೆನೆಸಿಟ್ಟು ನಂತರ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕೊಳೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ. ಬಟ್ ನಾನಿವತ್ತು
ನೆನೆಸಿಡೋದನ್ನ ಮರ್ತಿದ್ರಿಂದ ಸ್ವಲ್ಪ ಎಫರ್ಟ್ ಹಾಕಬೇಕಾಯಿತು ಅಂತಲೇ ಹೇಳಬಹುದು. ಫೈನಲಿ ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಿ ಇವಾಗ ಒಣಗಾಕೊಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬಟ್ಟೆಗಳನ್ನ ಹಾರಾಕೋದಕ್ಕೆ ವಾಲ್ ಹ್ಯಾಂಗಿಂಗ್ ಸ್ಟ್ಯಾಂಡನ್ನ ಹಾಕ್ಕೊಂಡಿದ್ದೀನಿ. ಬಟ್ ಸಮ್ಟೈಮ್ಸು ಕೆಲವೊಂದು ದೊಡ್ಡ ದೊಡ್ಡ ಬೆಡ್ಶೀಟ್ಗಳಾಗಿರಬಹುದು ಅಥವಾ ಬೆಡ್ ಸ್ಪ್ರೆಡ್ಗಳು, ಜಮಖಾನಗಳನ್ನೆಲ್ಲ ವಾಶ್ ಮಾಡ್ಕೊಂಡಾಗ ಹಾಕೋದಕ್ಕೆ ಅಂತ ಈ ರೀತಿ ಎಲಾಸ್ಟಿಕ್ ರೋಪ್ನ ಡಿಮಾರ್ಟಿಂದ ತಂದಿಟ್ಕೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು 49 ರುಪೀಸ್ ಇದೆ. ನೋಡೋದಕ್ಕೆ ಚಿಕ್ಕದಾಗಿ ಅನಿಸುತ್ತೆ, ಬಟ್ ಎಲಾಸ್ಟಿಕ್ ಇರೋದ್ರಿಂದ ತುಂಬ ಲೆಂತ್ವರೆಗೂ ನೀವು ಇದನ್ನು ಸ್ಟಿಚ್ ಮಾಡಿ ಹಾಕ್ಕೊಳ್ಬಹುದು. ಯೂಶಲಿ ಈ ಒಂದು ರೋಪ್ನ ಗಾಡಿನಲ್ಲಿ ಲಗೇಜ್ಗಳನ್ನ ಟೈ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಬಟ್ ನಾನು ಇದನ್ನು ಸಮ್ಟೈಮ್ಸು ಕೆಲವೊಂದು ಬಟ್ಟೆಗಳನ್ನ ಹಾರಾಕೊಳ್ಳೋದಕ್ಕೆ ಅಂತ ತಂದಿಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಈ ಒಂದು ರೋಪ್ನ ಯೂಸ್ ಮಾಡ್ತಾ ಇದ್ದೀನಿ. 2 ರೋಪ್ನ ನಾನು ಗ್ರಿಲ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ಅದು ಇನ್ನೇನು ಹಾಳಾಗ್ತಾ ಇತ್ತು ಅಂತ ಹೇಳಿ ಒಂದು ಎಕ್ಸ್ಟ್ರಾ ತಂದಿಟ್ಕೊಳ್ಳೋಣ ಅಂತ ಲಾಸ್ಟ್ ಮಂತ್ ಹೋದಾಗ ತೊಗೊಂಡು ಬಂದೆ. ಸೊ ಇದು ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈ ರೋಪ್ನು ಕಂಪ್ಲೀಟ್ ಎಲಾಸ್ಟಿಕ್ ರೋಪ್ ಅಂತಲೇ ಹೇಳಬಹುದು. ತುದಿನಲ್ಲಿ ಅಂದರೆ ರೋಪ್ನ ತುದಿ ಭಾಗದಲ್ಲಿ ನಿಮಗೆ 2 ಹುಕ್ ಟೈಪ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಮೆಟಲ್ದು ಹುಕ್ ಟೈಪ್ ಕೊಟ್ಟಿದ್ದಾರೆ. ಇದನ್ನು ನೀವು ಯಾವುದಾದ್ರೂ ವಿಂಡೋನಲ್ಲಿ ಗ್ರಿಲ್ಸ್ ಬರುತ್ತಲ್ಲ ಅದಕ್ಕಾಗಿರಬಹುದು, ಅಥವಾ ಬಾಲ್ಕನಿಯಲ್ಲಿ ಗ್ರಿಲ್ಸ್ಗಳನ್ನ ಹಾಕಿರ್ತಾರಲ್ಲ ಅದಕ್ಕೆ ಫಿಕ್ಸ್ ಮಾಡಿಕೊಂಡು ಆರಾಮಾಗಿ ಬಟ್ಟೆಗಳನ್ನ ಹಾರಾಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಜೊತೆಗೆ ಈ ಒಂದು ಎಲಾಸ್ಟಿಕ್ ರೋಪು ಮಳೆಗಾಲದಲ್ಲೂ ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಬಿಕಾಸ್ ಹೊರಗಡೆ ಮಳೆ ಬರುವಂಥ ಟೈಮಲ್ಲಿ ನಾವು ಬಟ್ಟೆಗಳನ್ನ ಹಾರಾಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಮನೆ ಒಳಗಡೆ ಏನಾದರೂ ನೀವು ಹಾರಾಕೊಳ್ತೀರಾ ಅಂತ ಹೇಳಿದ್ರೆ ವಿಂಡೋ ಗ್ರಿಲ್ಸ್ಗಳಿಗೆ ಇದನ್ನು ಫಿಕ್ಸ್ ಮಾಡಿಕೊಂಡು ಕೂಡ ನೀವು ಬಟ್ಟೆಗಳನ್ನ ಒಣಗಿಸ್ಕೊಳ್ಬಹುದು. ನಮ್ಮನೆ ಬಾಲ್ಕನಿನಲ್ಲಿ ಕಂಪ್ಲೀಟ್ ಗ್ರಿಲ್ಸ್ಗಳನ್ನ ಹಾಕಿರೋದ್ರಿಂದ ತುಂಬಾ ಈಸಿಯಾಗಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹುಕ್ಕುಗಳನ್ನ ಹಾಕ್ಕೊಂಡು ನಾನು ಬಟ್ಟೆಗಳನ್ನ ಹಾರಾಕೊಳ್ತೀನಿ. ಯೂಶಲಿ ಈ ರೀತಿ ಏನಾದರೂ ಟೇಬಲ್ ಕ್ಲಾತ್ಗಳು ಅಥವಾ ಬೆಡ್ ಸ್ಪ್ರೆಡ್ಗಳು, ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನ ಹಾರಾಕೊಳ್ಳೋದಕ್ಕೆ ಅಂತಲೇ ನಾನು ಈ ಒಂದು ರೋಪ್ನ ಯೂಸ್ ಮಾಡ್ಕೊಳ್ಳೋದು. ಅದೇ ರೀತಿ ಈಗ ತುಂಬಾ ಬಿಸಿಲಿದ್ರಿಂದ ಬೇಗನೆ ಡ್ರೈ ಆಗುತ್ತೆ ಅಂತ ಹೇಳಿ ಈ ಒಂದು ರೋಪ್ನ ಫಿಕ್ಸ್ ಮಾಡಿಕೊಂಡು ಬಟ್ಟೆಗಳನ್ನ ಹಾರಾಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲಿ ಬಟ್ಟೆಗಳನ್ನ ಹಾರಾಕೊಳ್ಳೋದಕ್ಕೆ ಅಂತ ವಾಲ್ ಹ್ಯಾಂಗಿಂಗ್ ಸ್ಟ್ಯಾಂಡ್ನ ಯೂಸ್ ಮಾಡ್ತೀನಿ. ಆ ಸ್ಟ್ಯಾಂಡ್ ಇದ್ದರೂ ಕೂಡ ಈ ಒಂದು ಎಲಾಸ್ಟಿಕ್ ರೋಪ್ ನನಗೆ ತುಂಬಾ ಯೂಸ್ ಆಗ್ತಿದೆ ಅಂತಲೇ ಹೇಳ್ಬಹುದು. ಯೂಶಲಿ ನಾನು ಏನಾದರೂ ಡೈಲಿ ಯೂಸ್ ಬಟ್ಟೆಗಳನ್ನ ಮಿಷಿನಲ್ಲಿ ಹಾಕಿದಾಗ ವಾಲ್ ಹ್ಯಾಂಗಿಂಗ್ ಸ್ಟ್ಯಾಂಡಲ್ಲೇ ಹಾರಾಕೊಂಡು ಬಿಡ್ತೀನಿ. ಬಟ್ ಸಮ್ಟೈಮ್ಸ್ ಜಸ್ಟ್ 1 ಅಥವಾ 2 ಬಟ್ಟೆಗಳನ್ನ ಹಾರಾಕೊಳ್ಬೇಕು ಅಂತ ಹೇಳಿದಾಗ ಈ ಎಲಾಸ್ಟಿಕ್ ರೋಪ್ಗಳನ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಮ್ಯಾಟ್ಗಳನ್ನೆಲ್ಲ ಹಾರಾಕೊಂಡಿದ್ದಾದಮೇಲೆ ಫೈನಲಿ ಕೊನೆಯದಾಗಿ ಡೋರ್ ಮ್ಯಾಟ್ಗಳನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಆ್ಯಂಟಿ ಸ್ಕಿಡ್ ಡೋರ್ ಮ್ಯಾಟ್ಗಳು ಬರುತ್ತಲ್ಲ ಅದನ್ನು ಅಷ್ಟೇ ವಾಷಿಂಗ್ ಮಿಷಿನಲ್ಲಿ ನಾವು ವಾಶ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾರ್ಮಲ್ ಕಂಪ್ಲೀಟ್ ಬಟ್ಟೆದಾಯಿತು ಅಂತ ಹೇಳಿದ್ರೆ ವಾಶ್ ಮಾಡ್ಕೊಳ್ಬಹುದು. ಬಟ್ ಆ್ಯಂಟಿ ಸ್ಕಿಡ್ ರಬ್ಬರ್ ಇರೋವಂಥ ಮ್ಯಾಟ್ಗಳಿತ್ತು ಅಂತಂದರೆ ನಾವು ಕೈಯಲ್ಲೇ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಂಥ ಮ್ಯಾಟ್ಗಳನ್ನು ಕೂಡ ನಾನು ಮಂತ್ಲಿ ಒನ್ಸ್ ಅಥವಾ ಈ ರೀತಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೊಳ್ತೀನಲ್ಲ ಆ ಟೈಮಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಲಂಚ್ ಬ್ಯಾಗ್ ಅಥವಾ ಸ್ಕೂಲ್ ಬ್ಯಾಗ್ಗಳನ್ನ ಡೈರೆಕ್ಟಾಗಿ ವಾಶ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಹೊತ್ತು ಅಂದರೆ ಬಿಸಿನೀರಲ್ಲಿ ನೆನೆಸಿಟ್ಟು ನಂತರ ಕ್ಲೀನ್ ಮಾಡ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಕ್ಲೀನ್ ಆಗೋದು. ಬಿಸಿನೀರಲ್ಲಿ ನೆನೆಸಿಡೋದ್ರಿಂದ ಕಾರ್ನರ್ಸಲ್ಲಿ ಇರುವಂಥ ಏನಾದರೂ ಫುಡ್ ಐಟಮ್ಸು, ಸಾರೆಲ್ಲ ಚೆಲ್ಲಿತ್ತು ಅಂತಂದರೆ ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ, ಬೇಗ ಅದು ರಿಮೂವ್ ಆಗಿಬಿಡುತ್ತೆ. ಬಟ್ ನೆನೆಸ್ದಿರ ಡೈರೆಕ್ಟಾಗಿ ಹಾಗೆ ವಾಶ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಮೇಲ್ಮೇಲೆ ಮಾತ್ರ ಕ್ಲೀನ್ ಆಗುತ್ತೆ, ಕಂಪ್ಲೀಟ್ ಡೀಪಾಗಿ ಕ್ಲೀನ್ ಆಗೋದಿಲ್ಲ. ನಾನು ಇರೋದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಲಂಚ್ ಬ್ಯಾಗ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಮನೆ ಕ್ಲೀನಿಂಗ್ ಹಾಗೆ ವಾಷಿಂಗ್ ಕೆಲಸನ ಮಾಡ್ಕೊಳ್ಳೋದ್ರ ಜೊತೆಗೆ ವಾಷಿಂಗ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ನಾನು ಏನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ, ಹೇಗೆ ವಾಶ್ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.